ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ನಾಗರಿಕ ಸೇವೆಗಳು ಸಿವಿಲ್ ಸರ್ವಿಸ್ ಸೇವೆಗಳ ಕುರಿತು ತಿಳಿದುಕೊಳ್ಳೋಣ. ಪರಿಚಯ. ನಾಗರಿಕ ಸಿವಿಲ್ ಸರ್ವಿಸ್ ಎಂದರೆ ದೇಶದ ಆಡಳಿತ ವ್ಯವಸ್ಥೆಯನ್ನು ಸುಗಮವಾಗಿ ನಿರ್ವಹಿಸುವುದಕ್ಕಾಗಿ ನೇಮಕವಾಗುವ ಜವಾಬ್ದಾರಿಯುತ ಹಾಗೂ ಪ್ರಮುಖ ಅಧಿಕಾರಿಗಳ ಸೇವೆಗಳ ಸಮೂಹವಾಗಿದೆ. ಭಾರತದಲ್ಲಿ ಈ ಸೇವೆಗಳು ರಾಷ್ಟ್ರ ನಿರ್ಮಾಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಇವು ಆಡಳಿತ, ಯುಡಿಷಿಯಲ್, ಪೊಲೀಸ್, ತೆರಿಗೆ, ಪರಿಸರ ಸಂರಕ್ಷಣಾ ಮತ್ತು ಜನಸೇವೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತವೆ. ಸಿವಿಲ್ ಸರ್ವೀಸಸ್ನ ಇತಿಹಾಸ. ಭಾರತದಲ್ಲಿ ಸಿವಿಲ್ ಸರ್ವಿಸ್ ವ್ಯವಸ್ಥೆ ಮೂಲ ಬ್ರಿಟಿಷ್ ಕಾಲದಲ್ಲಿ ಸ್ಥಾಪಿಸಲಾಯಿತು. 1854ರಲ್ಲಿ ಆರಂಭವಾದ ಭಾರತೀಯ ಸ್ಪೆರಿಕಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಂತರ 1926ರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಪ್ರಶಸ್ತಗೊಂಡಿತು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಸೇವೆಗಳು ಭಾರತೀಯ ನಾಗರಿಕ ಸರ್ವಿಸ್ IAS, ಭಾರತೀಯ ಪೊಲೀಸ್ ಸೇವೆ IPS ಮತ್ತು ಭಾರತೀಯ ವಿತ್ತೀಯ ಸೇವೆ IFS ಎಂದು ಹಂಚಿಕೊಳ್ಳಲ್ಪಟ್ಟವು. ಉದ್ದೇಶ ಮತ್ತು ಅಗತ್ಯತೆ. ಸಿವಿಲ್ ಸರ್ವಿಸ್ಗಳ ಉದ್ದೇಶವೆಂದರೆ ಸರ್ಕಾರದ ನೀತಿಗಳನ್ನು ಸ್ಥಳ ಮಟ್ಟದಲ್ಲಿ ಜಾರಿ ಮಾಡುವುದು, ಸಾರ್ವಜನಿಕ ಸೇವೆಯನ್ನು ಸುಧಾರಣೆ ಮಾಡುವುದು ಮತ್ತು ದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಂದುವರೆಸುವುದು. ದೇಶದಲ್ಲಿ ಹೋರಾಟ, ಅಸಮಾನತೆ, ಜೀವನ ಮಟ್ಟ, ಶಿಕ್ಷಣ, ಆರೋಗ್ಯ ಎಲ್ಲ ಸಮಸ್ಯೆಗಳ ನಿರ್ವಹಣೆಗೆ ಕೆಲವು ಸಮರ್ಥ ಅಧಿಕಾರಿಗಳ ಅಗತ್ಯವಿದೆ. ಸಿವಿಲ್ ಸರ್ವಿಸ್ ಸೇವೆಗಳು ಈ ಅಗತ್ಯತೆಗಳನ್ನು ತೃಪ್ತಿಪಡಿಸುವಂತೆ ಮಾಡುತ್ತವೆ. ಪ್ರಮುಖ ಸಿವಿಲ್ ಸರ್ವಿಸ್ ಸೇವೆಗಳು. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಜಿಲ್ಲಾಧಿಕಾರಿ, ರಾಜ್ಯ ಹಾಗೂ ಕೇಂದ್ರ ಆಡಳಿತದಲ್ಲಿ ಉನ್ನತ ಹುದ್ದೆಗಳು, ಸರ್ಕಾರದ ನೀತಿ ಜಾರಿ. IPS ಇಂಡಿಯನ್ ಪೊಲೀಸ್ ಸರ್ವಿಸ್, ಕಾನೂನು ಸುವ್ಯವಸ್ಥೆ, ಸಾರ್ವಜನಿಕ ಭದ್ರತೆ, ಅಪರಾಧ ನಿಯಂತ್ರಣ. IFS ಇಂಡಿಯನ್ ಫಾರಿನ್ ಸರ್ವಿಸ್, ವಿದೇಶಾಂಗ ನೀತಿ, ಅಂತಾರಾಷ್ಟ್ರೀಯ ಸಂಬಂಧಗಳು, ರಾಯಭಾರ ಕಚೇರಿ ಕಾರ್ಯ. ಇತರ ಕೇಂದ್ರ ಸೇವೆಗಳು. IRS ತೆರಿಗೆ ಸೇವೆ, IFS ಅರಣ್ಯ ಸೇವೆ, ರೈಲ್ವೆ, ಅಕೌಂಟ್ಸ್, ಆಡಿಟ್ ಸೇವೆಗಳು. ಸಮಾಜಕ್ಕೆ ಕೊಡುಗೆ. ಸಿವಿಲ್ ಸರ್ವಿಸ್ ಸೇವೆಗಳು ಜನತಾ ಕಲ್ಯಾಣಕ್ಕೆ ನೇರವಾಗಿ ಕಾರ್ಯನಿರ್ವಹಿಸುತ್ತವೆ. ಗ್ರಾಮೀಣ ಮತ್ತು ನಗರಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ, ನೀತಿ ನಿರ್ವಹಣೆ ಎಲ್ಲ ಕ್ಷೇತ್ರಗಳಲ್ಲಿ ಸಮರ್ಪಿತ ಸೇವೆ ನೀಡಲಾಗುತ್ತದೆ. ಅವಿಭಾಜ್ಯ ಶಕ್ತಿಯೊಂದಿಗೆ ಸರ್ಕಾರದ ಹಿತಾಸಕ್ತಿಗಳನ್ನು ಸ್ಥಳೀಯ ಮಟ್ಟದ ಜನತೆಗೆ ತಲುಪಿಸುತ್ತವೆ. ಸವಾಲುಗಳು. ಸಿವಿಲ್ ಸರ್ವೀಸಿನ ಉದ್ಯೋಗಿಗಳು ಹಲವಾರು ಸವಾಲುಗಳನ್ನು ಹೊತ್ತುಕೊಳ್ಳುತ್ತಾರೆ. ಹೆಚ್ಚಿದ ಜನಸಂಖ್ಯೆಗೆ ಸೇವೆ ಒದಗಿಸುವುದು, ಕಳಂಕಲ್ಪಿತ ನೀತಿಗಳನ್ನು ಜನತೆಯ ಒತ್ತಡಗಳ ನಡುವೆ ಜಾರಿ ಮಾಡುವುದು, ಭ್ರಷ್ಟಾಚಾರ ನಿವಾರಣೆಯ ಬಳಕೆ ಇತ್ಯಾದಿ. ಆದರೆ ಸಮರ್ಥ ನಾಯಕತ್ವ ಮತ್ತು ಸಮಗ್ರ ಯೋಜನೆಗಳಿಂದ ಇವುಗಳನ್ನು ದೀರ್ಘ ಗುರಿಯಲ್ಲಿ ಸಮಾಧಾನಿಸಬಹುದು. ಸಿವಿಲ್ ಸರ್ವಿಸ್ ಪರೀಕ್ಷೆ ಮತ್ತು ಆಯ್ಕೆ ಪ್ರಕ್ರಿಯೆ. ಭಾರತದಲ್ಲಿ ಸಿವಿಲ್ ಸರ್ವಿಸ್ಗಳಿಗೆ ಪ್ರವೇಶ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಆಯೋಜಿಸಲಾದ ಒಂದು ಬಹುಹಂತೀಯ ಪರೀಕ್ಷೆಯಿಂದ ಆಯ್ಕೆ ಮಾಡಲಾಗುತ್ತದೆ. ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿದೆ ಮತ್ತು ವಿದ್ಯಾರ್ಥಿಗಳು ಕೇಂದ್ರ ಅಥವಾ ರಾಜ್ಯ ಮಟ್ಟದಲ್ಲಿ ದೀರ್ಘ ಸಮಯದ ಕಲಿಕೆಯೊಂದಿಗೆ ತಯಾರಿ ಮಾಡುತ್ತಾರೆ. ಧನ್ಯವಾದಗಳು.